ಒಂದು ದಟ್ಟವಾದ ಕಾಡಿನ ಮಧ್ಯದಲ್ಲಿ ಭಯಾನಕವಾಗಿಯೂ ಗಂಭೀರವಾಗಿಯೂ ಹೆಸರಾಗಿದ್ದ ಒಂದು ಹುಲಿ ವಾಸಿಸುತ್ತಿತ್ತು. ಆ ಹುಲಿಯ ಹೆಸರು ಶೂರ. ಶೂರ ಬಲಿಷ್ಠನಾಗಿದ್ದರೂ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಸದಾ ಕಾಡುತ್ತಿತ್ತು. ಕಾಡಿನಲ್ಲಿ ಎಲ್ಲ ಪ್ರಾಣಿಗಳಿಗಿಂತ ಬುದ್ಧಿವಂತ ಪ್ರಾಣಿ ಯಾರು? ಒಂದು ದಿನ ಗೂಬೆ ಹೇಳಿತು, ಹುಲಿರಾಜ, ಮನುಷ್ಯನೇ ಅತ್ಯಂತ ಬುದ್ಧಿವಂತ ಪ್ರಾಣಿ. ಅವನು ತನ್ನ ಬುದ್ಧಿಯಿಂದ ದೊಡ್ಡ ಮನೆ ಕಟ್ಟುತ್ತಾನೆ, ಬೆಂಕಿ ಹಚ್ಚುತ್ತಾನೆ, ಸಾಧನಗಳನ್ನು ಮಾಡುತ್ತಾನೆ. ಇದನ್ನು ಕೇಳಿದ ಶೂರನಿಗೆ ಆಶ್ಚರ್ಯವಾಯಿತು. ನಾನು ಬಲಿಷ್ಠನು, ಆದರೆ ಮನುಷ್ಯ ನನ್ನಿಗಿಂತ ಬುದ್ಧಿವಂತನಾ? ನಾನು ಅವನನ್ನು ಹುಡುಕಬೇಕು ಎಂದು ನಿರ್ಧರಿಸಿತು. ಮುಂದಿನ ದಿನ ಶೂರ ಕಾಡಿನ ಅಂಚಿನಲ್ಲಿರುವ ಹಳ್ಳಿಯ ಕಡೆ ಹೊರಟಿತು. ಅಲ್ಲಿ ಒಂದು ರೈತನನ್ನು ಕಂಡಿತು. ರೈತ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಹುಲಿ ಬಂದರೂ ರೈತ ಭಯಪಡದೆ ಶಾಂತವಾಗಿ ನಿಂತ. ಹುಲಿ ಕೇಳಿತು, ನೀನು ಮನುಷ್ಯನಾ? ನಿನ್ನಲ್ಲಿ ಬುದ್ಧಿ ಇದೆಯಂತೆ, ಅದು ಎಲ್ಲಿ ಇದೆ? ರೈತ ಚಾತುರ್ಯದಿಂದ ಉತ್ತರಿಸಿದ, ಹೌದು, ನನ್ನ ಬುದ್ಧಿ ಮನೆಯಲ್ಲಿದೆ. ನೀನು ಇಲ್ಲಿ ಕಾಯು, ನಾನು ತಂದುಕೊಡುತ್ತೇನೆ. ಹುಲಿ ನಂಬಿತು. ರೈತ ತನ್ನ ಮನೆಯ ಕಡೆ ಹೋಗಿ ಬಲವಾದ ಕಬ್ಬಿಣದ ಗೇಟ್ ಹಾಗೂ ಹಗ್ಗಗಳನ್ನು ತಂದ. ನಿನ್ನನ್ನು ಕಟ್ಟಿ ಇಟ್ರೆ ನೀನು ಓಡಿ ಹೋಗುವುದಿಲ್ಲ, ನಾನು ಸುರಕ್ಷಿತವಾಗಿ ಬುದ್ಧಿ ತರುತ್ತೇನೆ ಎಂದು ಹೇಳಿ ಹುಲಿಯನ್ನು ಮರಕ್ಕೆ ಕಟ್ಟಿಬಿಟ್ಟ. ಹುಲಿ ಏನೂ ಅರ್ಥ ಮಾಡಿಕೊಳ್ಳಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ರೈತ ಊರವರನ್ನು ಕರೆದುಕೊಂಡು ಬಂದ. ಎಲ್ಲರೂ ಕೂಗಿ ಹುಲಿಯನ್ನು ಓಡಿಸಿದರು. ಹುಲಿ ಹೇಗೋ ಕಟ್ಟಿ ಕಳಚಿ ಕಾಡಿಗೆ ಓಡಿತು. ಕಾಡಿಗೆ ಹಿಂತಿರುಗಿದ ಶೂರ ತನ್ನೊಳಗೆ ಯೋಚಿಸಿತು, ನನ್ನ ಬಲಕ್ಕೆ ಮೀರಿದದ್ದು ಮನುಷ್ಯನ ಬುದ್ಧಿ. ಅವನು ಯುದ್ಧ ಮಾಡದೆ ನನ್ನನ್ನು ಸೋಲಿಸಿದ. ಆ ದಿನದಿಂದ ಶೂರ ತಿಳಿದುಕೊಂಡಿತು, ಬಲಕ್ಕಿಂತ ಬುದ್ಧಿ ಶ್ರೇಷ್ಠ.